ಎಸ್ಎಸ್ಎಲ್ಸಿಯಲ್ಲಿ ತೃತೀಯ ಭಾಷೆ ಹಿಂದಿ ಕಡ್ಡಾಯವಲ್ಲ. 625 ಬದಲು 525 ಅಂಕಕ್ಕೆ ಇಳಿಕೆ. ಬೇರೆ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಇಂಗ್ಲಿಷ್ ಗೊಂದಲ. ತೈಲದ ಮೇಲಿನ ಅಬಕಾರಿ ಸುಂಕ 10 ರು ಇಳಿಕೆ. ಕಂಪನಿಗಳಿಗೆ ಅನುಕೂಲ, ಗ್ರಾಹಕರಿಗೆ ಲಾಭ. 43 ಲಕ್ಷ ಕೋಟಿ ಎಲ್ಲೋಯ್ತು? ಕಾಂಗ್ರೆಸ್ ಪ್ರಶ್ನೆ. ಲಾಕ್ಡೌನ್ ವದಂತಿ ಅಲ್ಲಗೆಳೆದ ಕೇಂದ್ರ. ತೈಲಾತಂಕ ನಿವಾರಣೆಗೆ ಸಿಎಂಗಳ ಜೊತೆ ಮೋದಿ ಚರ್ಚೆ. ಇಂಧನ ಸರಬರಾಜು ಮೇಲ್ವಿಚಾರಣೆಗೆ ಸಮಿತಿ. ಇರಾನ್ ಮೇಲೆ ದಾಳಿಗೆ ಮತ್ತೆ 10 ದಿನ ವಿರಾಮ. ಪ್ರಧಾನಿ ಮೋದಿ ಕೊಂಡಾಡಿದ್ದ ಟ್ರಂಪ್. ಅಮೆರಿಕ ಉಪಾಧ್ಯಕ್ಷ ವ್ಯಾನ್ಸ್ ಹಾಗೂ ಇಸ್ರೇಲ್ ನೆತನ್ಯಾಹು ಮಧ್ಯೆ ಒಡಕು. ರಾಜ್ಯದಲ್ಲಿ ಇನ್ನೂ ಬಗೆಹರಿಯದ ಗ್ಯಾಸ್ ಪ್ರಾಬ್ಲಮ್. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ. ಭಾರತದ ಬತ್ತಳಿಕೆಗೆ S-400 ಪವರ್. ಅಯೋಧ್ಯೆಯಲ್ಲಿ ರಾಮನಿಗೆ ಸೂರ್ಯತಿಲಕ. ಬರೋಬ್ಬರಿ 4 ನಿಮಿಷ ಚಮತ್ಕಾರ. ಅಪರೂಪದ ಕ್ಷಣ ತುಂಬಿಕೊಂಡ್ರು ಸಹಸ್ರಾರು ಭಕ್ತರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಶಮನ. ರೆಬಲ್ ಅಭ್ಯರ್ಥಿ ಸಾದಿಕ್ ಮನವೊಲಿಸಿದ ಸಿಎಂ. ಶಾಸಕರಿಗೆ 2 IPL ಟಿಕೆಟ್ಗೆ ಕೆಎಸ್ಸಿಎ ಸಮ್ಮತಿ. ಜಿಪಿಎಗೆ ಮೊದಲ ಬಜೆಟ್ ಮಂಡನೆ. ಬೆಂಗಳೂರಿನ ವಿದ್ಯಾರ್ಥಿ ಈಗ ನೇಪಾಳದ ಪ್ರಧಾನಿ. ಕುದಾಪುರದಲ್ಲಿ ತಾಳ್ಮೆ ಕಳೆದುಕೊಂಡ್ರು ಯಕ್ಷಗಾನ ಕಲಾವಿದ.